ಈ ಚಿತ್ರದ ವಿಶೇಷತೆಗಳು ಈ ರೀತಿ ಇದೆ. ಹಾಲಿವುಡ್ ಫ್ಯಾಂಟಸಿ ಶೈಲಿಯ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ಯಶಸ್ವಿಯಾದ ಹಾಗೂ ಹೆಸರುವಾಸಿಯಾದ ಪೂರಾ ಸೀತಾರಾಮ ಶಾಸ್ತ್ರಿ ಅವರು ಎರಡನೇ ಬಾರಿಗೆ ವರನಟ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ್ದಾರೆ ಹಾಗೂ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಕ್ಕೆ ಪ್ರಥಮವಾಗಿ ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಮತ್ತೊಂದು ವಿಶೇಷತೆಗಳಲ್ಲಿ ಚಿತ್ರದ ಹೆಸರು ರಾಣಿ ಹೊನ್ನಮ್ಮ ಎಂದು ಇದ್ದರೂ ಸಹ ಇದು ಪೂರ್ಣ ಪ್ರಮಾಣದ ಮಹಿಳಾ ಚಿತ್ರವಲ್ಲ. ಮೇಲಾಗಿ ಚಿತ್ರದ ಹೀರೋ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಎಲ್ಲ ಬಗೆಯ ಭಾವನೆಗಳನ್ನ ವ್ಯಕ್ತಪಡಿಸುವ ಅವಕಾಶವನ್ನು ನೀಡಿ ಇದೊಂದು ಅತ್ಯುತ್ತಮವಾದ ಚಿತ್ರವನ್ನಾಗಿ ತಯಾರಿಸಿದ್ದಾರೆ. ಅಣ್ಣವರ ಅಭಿನಯದ ಮಜಲುಗಳನ್ನು ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಬಹುದು. ಒಬ್ಬ ರಾಜಕುಮಾರನಾಗಿ, ವಿರಕ್ತ ಪ್ರೇಮಿಯಾಗಿ, ಅಪ್ಸರೆಯ ವಶದಲ್ಲಿರುವ ಒಬ್ಬ ಭಗ್ನ ಗಂಡನಾಗಿ ಹಾಗೂ ಸೇನಾಧಿಪತಿಯನ್ನು ಮಣಿಸುವ ಒಬ್ಬ ವೀರ ಯೋಧನಾಗಿ ಹಾಗೂ ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆಯ ಮಗನಾಗಿ ಅನೇಕ ಬಗೆಯ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಯಶಸ್ವಿಯಾಗಿದ್ದಾರೆ. ಈ ಚಿತ್ರ ಅನೇಕ ಸೆಂಟರ್ಗಳಲ್ಲಿ ಶತದಿನೋತ್ಸವವನ್ನು ಆಚರಿಸುವುದು ಸಹ ಒಂದು ವಿಶೇಷ.